ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 21ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು, ನೀವು ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದೀರಿ ಮತ್ತು ನಿಮ್ಮ ದೇವರಾದ ಕರ್ತನು ನಿಮ್ಮನ್ನು ವಿಮೋಚಿಸಿದನೆಂದು ನೀವು ನೆನಪಿಸಿಕೊಳ್ಳಬೇಕು. ಧರ್ಮೋಪದೇಶ ಕಾಂಡ 15:15. ನೀವು ಕೆಲವು ವಿಷಯಗಳನ್ನು ಮರೆತು ಬಿಡಬೇಕೆಂದು ಕರ್ತನು ಆಜ್ಞಾಪಿಸುತ್ತಾನೆ ಮತ್ತು ನೀವು ಕೆಲವು ಇತರ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಕಹಿ ಮತ್ತು ಪ್ರತೀಕಾರವನ್ನು ಮರೆಯಬೇಕು. ನಾವು ಹಳೆಯ ವಿಷಯಗಳನ್ನು ಮರೆಯಬೇಕು, ನಮ್ಮ ಇಂದಿನ ಪಾಪಗಳು ಮತ್ತು ಉಲ್ಲಂಘನೆಗಳು. ಅದೇ ಸಮಯದಲ್ಲಿ ಕರ್ತನು ನಮ್ಮ ಮೇಲಿನ ಅಪಾರ ಪ್ರೀತಿಯಲ್ಲಿ ನಮ್ಮನ್ನು ಹೇಗೆ ವಿಮೋಚನೆಗೊಳಿಸಿದನು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅದನ್ನು ಎಂದಿಗೂ ಮರೆಯಬಾರದು. ನೆನಪಿಡಿ ಎಂದರೆ ಮತ್ತೆ ನೆನಪಿಗೆ ಬರುವುದು. ಪ್ರತಿ ವರ್ಷ ನಾವು ಜನ್ಮದಿನ, ವಾರ್ಷಿಕೋತ್ಸವದ ದಿನ ಮತ್ತು ಕುಟುಂಬದ ಆಚರಣೆಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಪ್ರತಿ ವರ್ಷ ನಾವು ನಮ್ಮ ಕರ್ತನ ಪುನರುತ್ಥಾನವನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ಆಚರಿಸುತ್ತೇವೆ. ಪರಸ್ಪರ ಶುಭಾಶಯ ಕೋರುವ ಮೂಲಕ, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಮತ್ತು ಕ್ಯಾರಲ್ಗಳನ್ನು ಹಾಡುವ ಮೂಲಕ ನಾವು ಯೇಸುವಿನ ಜನ್ಮವನ್ನು ನೆನಪಿಸಿಕೊಳ್ಳುತ್ತೇವೆ. ಇಂದಿನ ವಚನದಲ್ಲಿ ನೆನಪಿಡುವ 2 ಪ್ರಮುಖ ವಿಷಯಗಳ ಬಗ್ಗೆ ದೇವರು ಉಲ್ಲೇಖಿಸುತ್ತಾನೆ: ಗುಲಾಮಗಿರಿಯ ಸಂಕಟ ಮತ್ತು ವಿಮೋಚನೆಯ ಸಂತೋಷ. ಗುಲಾಮಗಿರಿಯ ಸಂಕಟವನ್ನು ನೆನಪಿಸಿಕೊಳ್ಳುವುದರಿಂದ ಮಾತ್ರ ನಾವು ಮತ್ತೆ ಗುಲಾಮಗಿರಿಗೆ ಹೋಗದೆ ವಿಮೋಚನೆಯ ಸಂತೋಷದಲ್ಲಿ ದೃಢವಾಗಿ ಉಳಿಯಬಹುದು. ಇಸ್ರೇಲರು ಸುಮಾರು 400 ವರ್ಷಗಳ ಕಾಲ ಈಜಿಪ್ಟಿನಲ್ಲಿ ಗುಲಾಮಗಿರಿಯಲ್ಲಿದ್ದರು. ಗುಲಾಮಗಿರಿಯ ಜೀವನವು ಅವಮಾನಕರ ಜೀವನವಾಗಿದೆ. ಗುಲಾಮಗಿರಿಗೆ ಯಾವುದೇ ಹಕ್ಕುಗಳಿಲ್ಲ ಮತ್ತು ಹಕ್ಕು ಅಥವಾ ನ್ಯಾಯದ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಈಜಿಪ್ಟಿನ ಗುಲಾಮಗಿರಿಯು ಪಾಪದ ಗುಲಾಮಗಿರಿಯನ್ನು ನಮಗೆ ನೆನಪಿಸುತ್ತದೆ. ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ ಮತ್ತು ಪಾಪದ ಅಭ್ಯಾಸಗಳನ್ನು ಪಡೆಯುತ್ತದೆ. ಅವನು ಸೈತಾನನ ಗುಲಾಮನಾಗುತ್ತಾನೆ. ಅವನು ಶಾಂತಿಯನ್ನು ನಾಶ ಮಾಡುತ್ತಾನೆ ಮತ್ತು ಅವನ ಜೀವನವನ್ನು ಹಾಳು ಮಾಡುತ್ತಾನೆ. ಇಸ್ರೇಲ್ಯರು ಈಜಿಪ್ಟಿನ ದಾಸತ್ವದಿಂದ ಪಾರಾಗಲು ಪಸ್ಕವನ್ನು ಆಚರಿಸುವಂತೆ ಕರ್ತನು ಆಜ್ಞಾಪಿಸಿದನು ಮತ್ತು ಪ್ರತಿಯೊಬ್ಬ ಇಸ್ರೇಲ್ಯರು ತನಗಾಗಿ ದೋಷವಿಲ್ಲದ ಕುರಿಮರಿಯನ್ನು ಆರಿಸಿಕೊಂಡರು. ಅದನ್ನು ಕೊಂದು ಅದರ ರಕ್ತವನ್ನು ತಮ್ಮ ಬಾಗಿಲಿನ ಮೇಲೆ ಚಿಮುಕಿಸಿದರು. ವಿಮೋಚನಾ ಕಾಂಡ 12:7-14. ಮರಣದ ದೂತನು ರಕ್ತದಿಂದ ಚಿಮುಕಿಸಲ್ಪಟ್ಟ ಮನೆಗಳನ್ನು ಪ್ರವೇಶಿಸಲಿಲ್ಲ, ಆದರೆ ಈಜಿಪ್ಟಿನವರ ಮನೆಗಳಲ್ಲಿ ರಕ್ತದಿಂದ ಚಿಮುಕಿಸಲ್ಪಡದಿದ್ದರಿಂದ ಮನೆಗಳಿಗೆ ಹೋಗಿ ಅವರ ಎಲ್ಲ ಚೊಚ್ಚಲ ಮಕ್ಕಳನ್ನು ಹೊಡೆದನು ಮತ್ತು ಇದರ ಮೂಲಕ ಕರ್ತನು ಇಸ್ರೇಲರನ್ನು ಈಜಿಪ್ಟಿನ ದಾಸತ್ವದಿಂದ ಬಿಡುಗಡೆ ಮಾಡಿದನು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ನಮಗೆ ಕೊಲ್ಲಲ್ಪಟ್ಟ ಕುರಿಮರಿಯಾಗಿದ್ದಾನೆ. ಆತನ ರಕ್ತವು ಎಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸಿದೆ. ಅವನ ರಕ್ತವು ಪಾಪದ ಅಭ್ಯಾಸಗಳ ಬಂಧನವನ್ನು ಮುರಿದಿದೆ. ಅವನ ರಕ್ತವು ಸೈತಾನನ ತಲೆಯನ್ನು ಜಜ್ಜಿದೆ, ಶಾಪವನ್ನು ಮುರಿದಿದೆ ಮತ್ತು ನಮ್ಮನ್ನು ಮುಕ್ತಗೊಳಿಸಲಾಗಿದೆ. ದೇವರ ಮಕ್ಕಳೇ, ನಮ್ಮ ಕಡೆಗೆ ದೇವರಿಗಿರುವ ಮಹಾನ್ ಪ್ರೀತಿಯನ್ನು ನೆನಪಿಟ್ಟುಕೊಳ್ಳುವುದು ಅತ್ಯಗತ್ಯ ಮತ್ತು ನಮ್ಮ ಮೋಕ್ಷಕ್ಕಾಗಿ ಅವನು ಪಾವತಿಸಿದ ದೊಡ್ಡ ಬೆಲೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನೀವು ಹುಳಿಯಿಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕೆಂದರೆ
ನಮ್ಮ ಪಸ್ಕಾದ ಯಜ್ಞದ ಕುರಿಮರಿಯು ಹೊಂದಿದೆ, ಅದಾವದೆಂದರೆ ಕ್ರಿಸ್ತನೇ. 1 ಕೊರಿಂಥದವರಿಗೆ 5:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.